ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಿಧ ದೇಶಗಳ ಮೇಲೆ ವಿಧಿಸಿದ್ದ ಜಾಗತಿಕ ಆಮದು ಸುಂಕವನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ಶುಕ್ರವಾರ ರದ್ದುಗೊಳಿಸಿದೆ. ತುರ್ತು ಅಧಿಕಾರ ಕಾಯ್ದೆಯಡಿ ಜಾರಿಗೆ ತಂದಿದ್ದ ಈ ಟ್ಯಾರಿಫ್ಗಳು ಸಂವಿಧಾನ ಬಾಹಿರ ಎಂದು 6-3 ಬಹುಮತದ ತೀರ್ಪಿನಲ್ಲಿ ಕೋರ್ಟ್ ಸ್ಪಷ್ಟಪಡಿಸಿದೆ. ಟ್ರಂಪ್ ಮೊದಲ ಅವಧಿಯಲ್ಲಿ ನೇಮಿಸಿದ್ದ 3 ಕನ್ಸರ್ವೇಟಿವ್ ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟ್ನಿಂದಲೇ ಈ ಮಹತ್ವದ ತೀರ್ಪು ಹೊರಬಿದ್ದಿರುವುದು ವಿಶೇಷ. ಈ ಬೆಳವಣಿಗೆಯಿಂದ ಭಾರತದ ಮೇಲೆ ಆಗುವ ಪರಿಣಾಮಗಳೇನು, ಟ್ರಂಪ್ ಸರ್ಕಾರದ ಮುಂದಿನ ನಡೆ ಏನು, ಈ ಕುರಿತ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಾರಿಯ ಬೇಸಿಗೆಯಲ್ಲಿ ವಾಡಿಕೆಗಿಂತ ಅಧಿಕ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಾರ್ಚ್ನಿಂದ ಮೇವರೆಗೆ ತಾಪಮಾನ ಸಾಮಾನ್ಯಕ್ಕಿಂತ ಕಠಿಣವಾಗಿರಲಿದೆ. ಮಾರ್ಚ್ ಆರಂಭದಲ್ಲೇ ಬಿಸಿಲಿನ ತೀವ್ರತೆ ಹೆಚ್ಚಳವಾಗಲಿದ್ದು, ಕರಾವಳಿ ಕರ್ನಾಟಕದಲ್ಲಿ ಗರಿಷ್ಠ ತಾಪಮಾನವು 65% ಹೆಚ್ಚಲಿದೆ. ಬೆಂಗಳೂರು ನಗರ ಸೇರಿ ಕೆಲ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆ ಬಿಸಿ ವಾತಾವರಣ ಇರಲಿದೆ. ಈ ಕುರಿತ ಸುದ್ದಿಗೆ ಮುಖಪುಟ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ಪ್ಲಾಜಾಗಳಲ್ಲಿ ಏಪ್ರಿಲ್ 1ರಿಂದ ನಗದು ಪಾವತಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದೆ. ಸಂಪೂರ್ಣ ಡಿಜಿಟಲ್ ಟೋಲಿಂಗ್ ವ್ಯವಸ್ಥೆ ಜಾರಿಗೆ ತರುವ ನಿಟ್ಟಿನಲ್ಲಿ ಈ ಮಹತ್ವದ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಹಿಂದೂ ಎಕನಾಮಿಕ್ ಫಾರಂ ಹುಬ್ಬಳ್ಳಿ ಧಾರವಾಡ ಶಾಖೆಯಿಂದ ವಿಜಯಾನಂದ ಟ್ರಾವೆಲ್ಸ್ ಟೈಟಲ್ ಸ್ಪಾನ್ಸರ್ ಅಡಿ 2 ದಿನಗಳ ಹಿಂದೂ ಆರ್ಥಿಕ ಮಹಾಸಂಗಮ ಶುಕ್ರವಾರ ಉದ್ಘಾಟನೆಯಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ, ವಿಶ್ವ ಹಿಂದೂ ಎಕನಾಮಿಕ್ ಫಾರಂನ ಸಂಸ್ಥಾಪಕ ಶ್ರೀ ಸ್ವಾಮಿ ವಿಜ್ಞಾನಾನಂದಜಿ, ಆರ್ಥಿಕ ತಜ್ಞ ಡಾಕ್ಟರ್ ಆರ್ ವೈದ್ಯನಾಥ್, ವಿಆರ್ಎಲ್ ಸಮೂಹ ಸಂಸ್ಥೆಗಳ ಎಂಡಿ ಡಾಕ್ಟರ್ ಆನಂದ ಸಂಕೇಶ್ವರ ಸೇರಿ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಚೀನಾದ ಪ್ರಾಬಲ್ಯ ತಗ್ಗಿಸುವುದು, ಕೃತಕ ಬುದ್ಧಿಮತ್ತೆ ಮತ್ತು ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿ ಬಲಪಡಿಸುವ ಉದ್ದೇಶದಿಂದ ಅಮೆರಿಕ ನೇತೃತ್ವದ ಪ್ರತಿಷ್ಠಿತ ಪಾಕ್ಸ್ ಸಿಲಿಕಾ ಕಾರ್ಯತಂತ್ರ ಮೈತ್ರಿಕೂಟಕ್ಕೆ ಭಾರತ ಶುಕ್ರವಾರ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಎಪ್ಸ್ಟೀನ್ ಫೈಲ್ಸ್ ಜಾಗತಿಕವಾಗಿ ಕಂಪನ ಸೃಷ್ಟಿಸಿದ್ದು, ಈ ಪ್ರಕರಣದಲ್ಲಿ ಮೊದಲ ಬಂಧನ ಗುರುವಾರದಂದು ಆಗಿದೆ. ಬ್ರಿಟನ್ನ ಕಿಂಗ್ ಚಾರ್ಲ್ಸ್ III ಅವರ ಸಹೋದರ ಆಂಡ್ರೋ ಮೌಂಟ್ ಬ್ಯಾಟನ್ ಮೆಂಡರ್ಸ್ ಅವರನ್ನ ಸರ್ಕಾರಿ ಕಚೇರಿಯಲ್ಲಿ ದುರ್ನಡತೆ ಶಂಕೆಯ ಮೇಲೆ ಪೊಲೀಸರು ಬಂಧಿಸಿದ್ದಾರೆ. ಜನ್ಮದಿನದಂದೇ ಆಂಡ್ರೂ ಬಂಧಿತರಾಗಿದ್ದು, ರಾಜಪರಿವಾರ ತೀವ್ರ ಮುಜುಗರ ಅನುಭವಿಸುವಂತಾಗಿದೆ. ಮಾತ್ರವಲ್ಲ, ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಹಲವು ಪ್ರತಿಷ್ಠಿತರ ಹೆಸರು ಇದ್ದು, ಹಲವು ರಹಸ್ಯ ಹಾಗೂ ನಿಗೂಢ ಸಂಗತಿಗಳು ಬಹಿರಂಗವಾಗಿವೆ. ಈ ಕುರಿತಾದ ವಿವರಕ್ಕೆ ಚಿಂತನ ಪುಟ ನೋಡಿ. ಇಂದು ಮಾತೃಭಾಷೆ ದಿನ. ತಾಯ್ನಾಡು ಉಳಿಸಲು ಸಾಗಬೇಕಾದ ದಾರಿ ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮಲೆ ತಮ್ಮ ಲೇಖನದಲ್ಲಿ ಬೆಳಕು ಚೆಲ್ಲಿದ್ದಾರೆ. ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ವ್ಯಾಪಾರ ಒಪ್ಪಂದದ ಪ್ರಗತಿ. ಬ್ಯಾಂಕಿಂಗ್ ಮತ್ತು ಲೋಹದ ಷೇರುಗಳ ಭಾರಿ ಖರೀದಿಯಿಂದಾಗಿ ಶುಕ್ರವಾರ ಷೇರು ಮಾರುಕಟ್ಟೆ ಚೇತರಿಸಿಕೊಂಡಿದೆ. ದಿನದ ವಹಿವಾಟಿನ ಅವಧಿಯಲ್ಲಿ 633.94 ಅಂಕ ಏರಿಕೆ ಕಂಡು 83,132.08 ಗರಿಷ್ಠ ಮಟ್ಟವನ್ನು ತಲುಪಿದ್ದಕ್ಕೆ ಸೆನ್ಸೆಕ್ಸ್ ಕೊನೆಯಲ್ಲಿ 316.57 ಅಂಕ ಏರಿಕೆ ದಾಖಲಿಸಿ 82,814.71 ಮಟ್ಟದಲ್ಲಿ ಸ್ಥಿರವಾಯಿತು. ಈ ಸುದ್ದಿಗೆ ಮನಿ ಮಾತು ನೋಡಿ. T20 ವಿಶ್ವಕಪ್ 10ನೇ ಆವೃತ್ತಿಯಲ್ಲಿ ಲೀಗ್ ಹಂತದ 40 ಪಂದ್ಯಗಳ ಬಳಿಕ ಸೂಪರ್ 8 ಹಂತ ಮುಖಾಮುಖಿಗೆ ವೇದಿಕೆ ಸಜ್ಜಾಗಿದೆ. ಅಸೋಸಿಯೇಟ್ ತಂಡಗಳನ್ನು ಒಳಗೊಂಡ ಲೀಗ್ ಹಂತದಲ್ಲಿ ಕೆಲವು ನೀರಸ ಪಂದ್ಯಗಳಿದ್ದವು. ಆದರೆ ಸೂಪರ್ 8 ಹಂತದಲ್ಲಿ ಆಡುವ ಎಲ್ಲ 8 ತಂಡಗಳು ಬಲಿಷ್ಠವಾಗಿದ್ದು, ಜಿದ್ದಾಜಿದ್ದಿನ ಕಾದಾಟದ ನಿರೀಕ್ಷೆ ಇದೆ. ಇದರಿಂದ ಅಸಲಿ ವಿಶ್ವ ಸಮರ ಈಗ ಶುರು ಎಂದು ಬಣ್ಣಿಸಬಹುದು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. KGF 2 ತೆರೆಕಂಡು ಬರೋಬ್ಬರಿ 4 ವರ್ಷಗಳ ಬಳಿಕ ನಟ ಯಶ್ ಟಾಕ್ಸಿಕ್ ದಿ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಮೂಲಕ ಮತ್ತೊಮ್ಮೆ ತೆರೆ ಮೇಲೆ ಬರಲು ಸಿದ್ಧರಾಗುತ್ತಿದ್ದಾರೆ. ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರೂಪುಗೊಳ್ಳುತ್ತಿರುವ ಈ ಚಿತ್ರವು ಈಗಾಗಲೇ ವಿಶ್ವಾದ್ಯಂತ ನಿರೀಕ್ಷೆ ಹೆಚ್ಚಿಸಿದೆ. ಇದೇ ಮಾರ್ಚ್ 19ರಂದು ಸಿನಿಮಾ ರಿಲೀಸ್ ಆಗಲಿದೆ. ಚಿತ್ರತಂಡ ಶುಕ್ರವಾರ 3ನೇ ಟೀಸರ್ ರಿಲೀಸ್ ಮಾಡಿ ಚಿತ್ರದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗೆ ವಿಜಯವಾಣಿ ಓದಿ.